ಇದು ಎಷ್ಟು ವರ್ಷದ ಗಿಡ ಅಂಕಲ್? ನೋಡಿ ಇದೇನು 600 ಗಿಡ ಅಡಿಕೆ ಅಂತ ಹೇಳಿದ್ನಲ್ಲ, 600. 600 ಗಿಡ. ಇದರಲ್ಲೇ ಬಾಳೆ ಹಾಕಿದ್ದೆ. ಬಾಳೆ ಇದು ಯಾವ ಬಾಳೆ ಅಂಕಲ್? ಇದು ಇದು ಪುಟ್ ಬಾಳೆ. ಪುಟ್ ಬಾಳೆ. ಆಲೆ 3 ವರ್ಷ ಆಯ್ತು ಹಾಕಿ. ಆಲೆ ನಂದೇನು ಇದೇನು ಕ್ರಾಪ್ ಏನ್ ಬೇಕಿಲ್ಲ. ಸುಮ್ನೆ ನಾನು ಏನಂದ್ರೆ ಇದ್ರಲ್ಲಿ ನಾನು ಇದ್ರಲ್ಲಿ ಏನು ಬೇಸಾಯ ಮಾಡಿಲ್ಲ, ಏನು ಗೊಬ್ಬರ ಹಾಕಿಲ್ಲ. ಇವಕ್ಕೂನು ನ್ಯಾಚುರಲ್ ಆಗಿ ಅಷ್ಟೇ ನೀರ್ ಬಿಡ್ತೀನಿ. ಅಷ್ಟೇ ನೀರ್ ಬಿಡ್ತೀನಿ. ಇದನ್ನೇನಾಗುತ್ತೆ, ಈ ಚಿಗುರು ಬರುತ್ತಲ್ಲ, ಸುಮ್ನೆ ಕಟಿಂಗ್ ಮಾಡಿಬಿಡೋದು ಅಷ್ಟೇ ನಂದು. ಅದೇ ಎಲ್ಲ ಡ್ರೈ ಆಗಿ ಅದೇ ಒಣಗಿ ಅದೇ ಕಾಂಪ. ಈ ಗೊಬ್ಬರ ಯಾವ್ದು ತರದ ಗೊಬ್ಬರ ಹಾಕಲ್ಲ? ಹಾಕಿಲ್ಲ ನಾನು. ಅಲ್ಲಿ ಹಾಕಿರ್ ಒಳ್ಳೇದು. ನಾನು ಹಾಕಿಲ್ಲ. ಇದೇ ಮಾಸ್ತ್ ಬಿದ್ದಿದೆ ನೋಡಿ. ಬಾಳೆದೆಲ್ಲ ಹಾಕ್ತೀನಿ. ಅದೇ ಎಲ್ಲ ಈಗ ಬೇಸಾಯನು ನಾನೇನು ಕುಂಟೆ ಕುಯ್ಗೆ ಯಾತು ಹೊಡ್ಸಿಲ್ಲ. ಹಂಗೆ ಇದು ನನಗೆ ಮೇಲಾಗಿ ನಾನು ಬೆಳೆಸಿದ್ಕೆ ನನ್ನ ಮಗಳ ಮದುವೆಗೆ ನಂದೇ ಬಾಳೆ ಹಣ್ಣು, ನಂದೇ ಬಾಳೆ ಎಲೆ. ನನ್ನ ಮಗಳ ಮದುವೆಗೆ ನನ್ನ ಮಗನ ಮದುವೆಗೂ ಹಣ್ಣು ಬಿಟ್ಟು ಸಿಕ್ಕವು. ನಾನೇ ಮಾಡಿದೆ, ಅವಾಗೆಲ್ಲ ಕಡ್ದಾಕ್ಬಿಟ್ಟೆ. ಅವಾಗ ನನಗೆ ಎಲೆ ಸಿಕ್ಕು, ಹಣ್ಣು ಸಿಕ್ಲಿಲ್ಲ. ಅವಾಗ ಒಂದೊಂದು ಬಿಟ್ಕೊಂಡಿದ್ರೆ ನನ್ನ ಮಗನ ಮದುವೆ ಮಸ್ತ್ ಹಣ್ಣಾಗವು. ಈಗ ಇದೇ ತರಾನೇ ಅಲ್ಲಿ ಇನ್ನೊಂದು 3 ಎಕರೆ ಮಾರ್ಕೆಟಿಂಗ್ ಮಾಡ್ತೀರಾ ಅಂಕಲ್? ಮಾರ್ಕೆಟಿಂಗ್ ಏನಾರ ಮಾಡ್ತೀರಾ ಇದನ್ನ? ಏನ ಈ ಬಾಳೆದು? ಬಾಳೆ ಅಂದ್ರೆ ಈಗ ಅವರೇ ಬಂದು ತಗೊಂಡೋಗೋರು. ಈಗ ಆಲೆ ನಾನು 2 ವರ್ಷದಿಂದ, ಈಗ 1 ವರ್ಷ ಆಯ್ತು. ಏನಿಲ್ಲ, ಯಾಕೆ ಮಾರ್ಕೆಟಿಂಗ್ ಇಲ್ಲ. ಈಗಾಗಲೇ ಕೊನೆ ಸಣ್ಣ ಹೊಡಿತವೆ, ಏನೋ 3-4 ಚಿಪ್ಪು ಬಂದು ನಾ ಸುಮ್ನೆ ಏನೋ ಒಂದು ಬಿಟ್ಕೊಂಡಿನಿ ಅಷ್ಟೇ. ಅಂದ್ರೆ ಮನೆಯವ್ರಿಗೋಸ್ಕರ, ಮನೆಯವ್ರು ಯಾರೋ ಫ್ರೆಂಡ್ಸ್ ಬಂದ್ರೆ ಕಟ್ಕೊಡೋದು. ಮಾರ್ಕೆಟಿಂಗ್ ಮಾಡಕ್ಕೂ ಕೊನೆ ಅಷ್ಟೇನು ದೊಡ್ಡ ಬರೋಲ್ಲ ನನಗೇನಂದ್ರೆ ಈ ಬಾಳೆಯಲ್ಲಿ ಪೊಟ್ಯಾಷಿಯಮ್ಸ್ ಇದೆ. ಈ ಬಾಳೆ ಪೊಟ್ಯಾಷಿಯಂ ಸಿಗುತ್ತೆ, ಅದರಿಂದ ಅಡಿಕೆಗೆ ಒಳ್ಳೇದಾಗುತ್ತೆ. ಅಡಿಕೆಗೆ ಈಗ ಬಾಳೆ ನಾವು ಕೆಲವ್ರು ಏನ್ ಮಾಡ್ತಾರೆ, ಬುಡಕ್ ಕಡ್ದಾಕ್ಬಿಡ್ತಾರೆ. ಬುಡಕ್ ಕಡಿಬಾರ್ದು. ಆ ಕೊನೆ ಕಡ್ಕೊಂಡು ಸುಳಿಗೆ ಅಲ್ಲಿಗೆ ಕಡಿಬೇಕು. ಅದು ಅಲ್ಲಿಂದ ಡ್ರೈ ಆಗಿ ಇಳಿದ್ಬಿಟ್ಟು ಅಲ್ಲಿಗೆಲ್ಲ ಬುಡಕ್ ಬಂದು ಕುಕೊಂಡ್ಬಿಡುತ್ತೆ. ಅದು ಫುಲ್ ಪೊಟ್ಯಾಷ್ ಆಗುತ್ತೆ. ಈಗ ನಾವು ಮಸ್ತ್ ಮನೆ ಬಂದ್ರು ಎಲ್ಲ 2-3 ಕಡೆ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಮದುವೆ ಮಾಡಿ ಹಣ ಎಲೆ ಬೇಕು ಕೊಯ್ಕೊಂಡು ಹೋಗ್ರಿ. ಒಂದು 4-4 ಸಾವಿರ ಎಲೆ ಕೊಯ್ಕೊಂಡು ಹೋದ್ರು ಬಾಳೆ ಎಲೆನ. ಈಗ ಆಮೇಲೆ ನಾವು ಇಟ್ಕೊಂಬಲ್ಲ, ಕಡ್ದಾಕ್ಬಿಟ್ರೆ ಅಲ್ಲಿ ಗೊಬ್ಬರ ಆಗುತ್ತೆ. ಅದೇ ಈ ಕೆಲವರು ಏನ್ ಮಾಡ್ತಾರೆ, ಒಂದ್ ಎಲೆಗೆ ಬರ್ತಾರೆ ಈ ವ್ಯಾಪಾರಗಾರರು, 90 ಪೈಸೆ ಕೊಡ್ತಾರೆ ನನಗೆ. 90 ಪೈಸೆ. ಅವ್ನು 3 ರೂಪಾಯಿ ಮಾರಾಟ ವ್ಯಾಪಾರ. 3 ರೂಪಾಯಿಗೆ ಒಂದ್ ಎಲೆ. ಅದಕ್ಕೆ ನಾನು ಹೇಳ್ತೀನಿ, ಯಾರನ್ನ ಬಂದ್ರೆ ಕೊಯ್ಕೊಂಡು ಹೋಗ್ರಪ್ಪ ಇದು ಅಂತ ಹೇಳ್ತೀನಿ. ನನಗೆ ದುಡ್ಡು ಬೇಡ, ಏನೋ ಬೇಡ, ಕೊಯ್ಕೊಂಡು ಹೋಗ್ರಿ ಅಂತ ಯಾರನ್ನ ಬಂದವ್ರಿಗೆಲ್ಲ ಫ್ರೀಯಾಗಿ ಕೊಡ್ತಿರ್ತೀನಿ ನಾನು. ಸೀತಾಫಲ ಎಲ್ಲ ಸೀತಾಫಲ ಅಲ್ಲೊಂದ್ 2 ಗಿಡ ಅಷ್ಟೇ. ಅವೇನ್ ಜಾಸ್ತಿ ಹಾಕಿಲ್ಲ ನಾನು, ತಿನ್ನಕಂತೇಳಿ ಒಂದ್ 2-3 ಗಿಡ ಹಾಕಿದ್ದೆ. ರಾಮಫಲ, ಸೀತಾಫಲ ಅಂತೇಳಿ. ಹಲಸಿನ ಗಿಡ ತಗೊಂಡು, ಇದೆಲ್ಲ ಹಲಸು ಅದೆಲ್ಲ. ಈಗ ನಾವು ಹಾಕಿದ್ಮೇಲೆ ಸೀತಾಫಲ ತಿಂದ್ವಿ, ರಾಮಫಲ ತಿಂದ್ವಿ, ಆಮೇಲೆ ಪಪ್ಪಾಯಿ ಗಿಡ ಇತ್ತು, ಪಪ್ಪಾಯಿ ಗಿಡ ತಿಂದ್ವಿ, ಬಾಳೆ ತಿಂದ್ವಿ, ಮಾವಿನ ಹಣ್ಣು ತಿಂದ್ವಿ. ಏನಪ್ಪ ಮಾವು ಅದು ಎಷ್ಟಿದೆ ಅಂಕಲ್? ಅದು ಮಾವು ಒಂದ್ 8 ಗಿಡ ಕೊಟ್ಟಿದ್ದ ಅಷ್ಟೇ. ಒಂದ್ 8 ವೆರೈಟಿ 8 ಗಿಡ ಕೊಟ್ಟಿದ್ದ. ಅದು ತುಂಬಾ ಬಿಡ್ತೈತೆ. ಮತ್ ನಾನ್ ಮಾರಾಟ ಮಾಡಲ್ಲ. ಈ ನಮ್ ಗೋಡಂಬಿ ಬೀಜ ಕಲೆಕ್ಟ್ ಮಾಡೋ ಟೈಮ್ ಸರಿ ಬರ್ತವೆ. ಅವ ಬಂದಾರೆಲ್ಲ ಕೆಲ್ಸಕ್ಕೆ ಬರೋರೆಲ್ಲ 2 ಕೊಡೋಣ ಅಂತಾರೆ. 2 ಕೊಟ್ರೆ ಅವ್ರು 8 ಕಿತ್ಕೊಂಡು ಹೋಗಿರ್ತಾರೆ. ಮಲ್ಲಿಕ ಇದೆ, ಚೆನ್ನಾಗಿರುತ್ತೆ. ಬೆಂಜಿಟ್ಟಿ ಅಲ್ಲಿ ಸುಮಾರು ಅದಾವೆ ಎಲ್ಲ. ನೋಡಿ ಇವೆಲ್ಲ ಅಡಿಕೆ ಆಲೆ ಒಂಬಳೆ ಹೊಡಿತವೆ ಎಲ್ಲ. ಆಲೆ ಈಗ 3 ವರ್ಷ ಆಯ್ತು. ಅದಕ್ಕೆ ಈಗ ಒಬ್ಬರ ಮೇಂಟೆನೆನ್ಸ್ ಮಾಡ್ತೀರಿ ಇಲ್ಲ? ನೀವು ಒಬ್ಬರ ಮೇಂಟೆನೆನ್ಸ್ ಮಾಡ್ತೀರಿ ಇಲ್ಲೆಲ್ಲ? ಇದೆಲ್ಲ ನಾನು ಒಬ್ಬನೇ, ಯಾರು ಲೇಬರ್ ಅಲ್ಲಿ ಯಾರಿಲ್ಲ. ಅದೇ ಈ ಡ್ರಿಪ್ ಮಾಡಿದೀನಿ, ಸುಮ್ನೆ ವಾಲ್ ತಿರ್ಕೊಂಡು ಇದ್ ಮಾಡ್ತಾ ಹೋಗೋದು. ಏನು ಮಾಡಕ್ ಹೋಗಿಲ್ಲ. ಸುಮ್ನೆ ಈ ಸ್ವಲ್ಪ ಗಿಡ ದೊಡ್ಡದಾಯ್ತಂದ್ರೆ ಒಂದ್ ಬಿಟ್ಕೊಂಬದು, ಎಲ್ಲ ಕಡ್ದಾಕೋದು. ಮೇಲಿಂದ ಇದು ಸುಳಿ ಕಡ್ದಾಕ್ಬಿಡೋದು. ಇಲ್ಲ ಅಲ್ಲ, ಅದೇ ಬುಡಕೆ ಕಡ್ದಾಕ್ಬಿಡು ಸಣ್ಣವನ್ನ. ಇದು ಕೊನೆ ಮಾತ್ರ, ಇದು ಕೊನೆ ಬಿಟ್ಟಾಗ ಅದನ್ನ ಕೊನೆ ಕಡ್ಕೊಂಡು ಅಲ್ಲಿ ಕಡಿದಾಕೋದು. ಈಗ ಒಂದ್ ಬಿಟ್ಟಿದೀವಿ, ಈಗ ಅದ್ ಕೊನೆ ಬಿಡುತ್ತಾ, ಕೊನೆ ಬಿಟ್ಟಾಗ ಏನೋ ಕೊನೆ ಕಡ್ಕೊಂಡು ಅಲ್ಲಿ ಕಡಿಯೋದು. ಇನ್ನ ಕಣ್ಣಾಯ್ತು, ಇದು ಇದಾಯ್ತು. ಈಗ ಕೆಲವು ನೆಳ್ಳಾಯ್ತು, ಅಡಿಕೆ ಗಿಡದಾಗೆ ಸಪೂರ ಬರ್ತವೆ, ಅದರಿಂದ ಬಾಳೆ ತೆಗೀರಿ ಅಂತ ಹೇಳ್ತಿರ್ತಾರೆ. ನಾನು ಇದರಿಂದ ಏನ್ ನನಗೇನು ತೊಂದರೆ ಆಗಿಲ್ಲ. ಅದಕ್ಕೆ ಯಾಕೆ ತೆಗಿಬೇಕು ಅಂತೇಳಿ ಅವಳು ಹಿಂಗೆಲ್ಲ ನೆತ್ರ ಬಂದ್ ಕೂಡಲೇ ಕಡಿತೀನಿ, ಬಿಡ್ತೀನಿ. ಒಂದ್ ಬಿಟ್ಕೊಂಬದು. ಬಿಸಿಲು ಬೀಳ್ತದ ಮೇಲೆ, ನೀ ಕಂಡಂಗ್ ನೋಡಿ ಬಿಸಿಲು ಬೀಳುತ್ತಲ್ಲ. ಅದೇ ಅದೇ ಈಗ ಸ್ಟಾರ್ಟಿಂಗ್ 3 ಪ್ಲಾಟ್ ಅದ ನಾವು. ಇದು ಮಲ್ನಾಡ್ ಪ್ಲಾಟ್. ಇದು ತೀರ್ಥಹಳ್ಳಿಯಿಂದ ತಂದು ಹಾಕಿರೋದು. ಇದು ಮಲ್ನಾಡ್ ಪ್ಲಾಟ್ ಅಂಕಲ್? ಮಲ್ನಾಡ್ ಪ್ಲಾಟ್ ಅಡಿಕೆ ಅದು. ಇದು ಎಷ್ಟು ವರ್ಷಕ್ಕೆ ಬರುತ್ತೆ ಅಂಕಲ್ ಇದು ಅಡಿಕೆ? ಅಲ್ಲ, ಅದೇ ಈಗ 3 ವರ್ಷ ಆಯ್ತು. 3 ವರ್ಷಕ್ಕೆ ಬಂದ್ಬಿಡುತ್ತೆ. ಈಗಾಗಲೇ ನೋಡಿ ಎಲ್ಲ ಒಂಬಳೆ ಹೊಡಿತಿದಾವೆಲ್ಲ. ಒಂಬಳೆ ಎಲ್ಲ ಹೊಡಿತಿದಾವೆ. ಅವು ಕೆಲವೆಲ್ಲ ಇಂದು ಮುಂದೆ ಎಲ್ಲ ಬರ್ತದವೆ. ಈಗ ನಾವೇನು ಅದ್ರ ಬಗ್ಗೆ ಏನು ತಲೆ ಕೆಡಿಸೋನಿಲ್ಲ. ಒಟ್ಟು ಭೂಮಿಗೆ ಖಾಲಿ ಇಲ್ದಂಗೆ ಮಾಡ್ತಾ ಇದೀವಿ ಈಗೆಲ್ಲ.
ಎಲ್ಲ ಇನ್ನ ನಿಂತ್ಕೋಬೇಕು ಒಂಬಾಳೆ ಅದೆಲ್ಲ. ಹಾ ಹಾ ನಾವೇನು ಗೊಬ್ಬರ ಹಾಕಕ್ ಹೋಗಿಲ್ಲ. ಹಾ ಹಾ ಎಲ್ಲ ಒಂಬಾಳೆ ಹೊಡೆದ ಅದೇ ಅದೇ ಒಂಬಾಳೆ ಇಲ್ಲಿ- ಆಲ್ರೆಡಿ ಇಲ್ಲೇ ಬರ್ತಾ ಇದು. ಇದೆ. ಇದೆಲ್ಲ ಇದ್ರಾಗ ಐತೆ ನೋಡಿ. ಹ್ಮ್ ಈ ಅಡಿಕೆ ಗಿಡ ಉದ್ದ ಉದ್ದ. ಅದೇ ಅದೇ ಹಂಗ ಹಾ ಇಲ್ಲಿ ಆಲ್ರೆಡಿ ಬಂದ್ಬಿಡುತ್ತೆ. ಹಾ ಬಂದ್ಬಿಡುತ್ತೆ. ಹ್ಮ್. ಸುಮಾರು ಎಲ್ಲ ಒಣಗಿದಾವ, ಅವೆಲ್ಲ ಒಂಬಾಳೆ ಹೊಡೆದವೆ ಅವು. ಹಾ 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 ಅವೆಲ್ಲ ಡ್ರೈ ಆಗಿ ಇದಾಗಿದೆ ಅವು ಪೂರ. ಏನೋ ಒಟ್ಟು ನಮಗೆ ಒಂದು ಟೈಮ್ ಪಾಸ್ಗೆ ಈಗ ಸುಮ್ಮನೆ ಎಲ್ಲಿ ಈಗ ಯಾರಾದ್ರೂ ಕೃಷಿ ಮಾಡ್ಬೇಕಂತಾರೆ ಅವ್ರಿಗೊಂದು ಸಜೆಷನ್ ಏನ್ ಅಂಕಲ್? ಹಾ? ಈಗ ಒಂದ್ 2 ಎಕರೆ ಐತೆ 3 ಎಕರೆ ಐತೆ ನಂದು, ಸುಮ್ನೆ ಪಾಳ್ ಬಿದ್ಬಿಟ್ಟೈತೆ ಭೂಮಿ, ಅದೇ ನಾನು ಈಗ ಅದನ್ನ ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕು ಅವ್ರಿಗೆ ನಾನು ಹೇಳಿದ್ನಲ್ಲ, ಹಾ. ಇರಿಗೇಷನ್ ಇದ್ರೆ ಅವ್ರು ಮಾಡ್ಬೋದು. ಹ್ಮ್ ನನಗೆ ಇರಿಗೇಷನ್ ಏನಿಲ್ಲ ಸ್ವಾಮಿ, ನನಗೆ ಭಾರಿ ಕಷ್ಟ ಇದೆ ಅಂದ್ರೆ ಹ್ಮ್ ಈ ಪ್ಲಾಂಟ್ ಮಾಡ್ಬೋದು. ಹ್ಮ್ ಹ್ಮ್ ಹ್ಮ್. ಗೋಡಂಬಿ. ಗೋಡಂಬಿ ಪ್ಲಾಂಟ್ ಹಾ ಈ ನೀರು ಜಗಳೂರು ಒಬ್ರು ಮಾಡಿ ರಿಟೈರ್ಡ್ ಆಗ್ಯಾರೆ, ಹ್ಮ್ ಚಿದ್ಲಿಂಗ ಮೂರ್ತಿ ಅಂತ, ಹ್ಮ್. ಚಿದ್ಲಿಂಗ ಸ್ವಾಮಿ ಅಂತ, ಅವರೆಲ್ಲ ಹ್ಮ್. ಮಾಡಿದಾರೆ. ಹ್ಮ್ ಈ ಚೆನ್ನಾಗ್ ಕ್ರಾಪ್ ಬರ್ತದೆ ಅವ್ರು ಹೇಳ್ತಾ ಇದಾರೆ. ಹ್ಮ್ ಸರ್ ನಿಮ್ ಮಾತು ಕೇಳಿ ಮಾಡ್ಬಿಟ್ಟೆ ಹ್ಮ್ ಚೆನ್ನಾಗ್ ಬರ್ತಿದೆ ಸರ್ ಹಾಗೆ ಅಂತ ಅವ್ರು ಹೇಳ್ತಾ ಇದಾರೆ. ಹ್ಮ್ ಹ್ಮ್ ಹಂಗೆ ಈಗ ಮೇಂಟೆನೆನ್ಸ್ ಕಡಿಮೆ ಈ ಇರುತ್ತೆ. ಖಾಲಿ ಭೂಮಿ ಬಿಡೋಕ್ಕಿಂತ ಹಾ ಈಗ ಖಾಲಿ ಬಿಟ್ಟಿಯಾ ಅದ್ರಾಗೆಲ್ಲ ಮುಳ್ಳು ಜಾಲಿ ಗಿಡ ಬೆಳಿತವೆ, ಹ್ಮ್ ಸುಮ್ನೆ ಲೇಬರ್ ಕೊಡ್ಬೇಕು, JCB ಕೀಳಿಸ್ಬೇಕು. ಹ್ಮ್ ಅದಕ್ಕಿಂತ ಪ್ಲಾಂಟ್ ಮಾಡ್ಬಿಟ್ರೆ ಆಯ್ತು. ದಿನ ಬಂದ ವಾಕ್ ಹೋಗೋ ಬರ್ಲಿಕ್ಕೆ ಒಂದು ರೌಂಡ್ ಹಾಕೊಂಡ್ರೆ ಸಾಕ ಜಮೀನು. ಹ್ಮ್ ಅಲ್ವಾ? ಹೆಲ್ತಿ ಇರುತ್ತೆ, ಹೆಲ್ತ್ ಇರುತ್ತೆ. ಈಗ ನಾನು ಎಲ್ಲಿ ಭೂಮಿ ಚೆನ್ನಾಗಿರ್ತದೆ. ಈಗ ನಾನು ಎಲ್ಲಿ ವಾಕ್ ಹೋಗಲ್ಲ, ಎಲ್ಲಿ ಹೋಗಲ್ಲ, ಹಾ ಆರಾಮಾಗಿ ಬೆಳಿಗ್ಗೆ ನೀವು ಹೇಳುದಲ್ಲ 7 ಹಾ. ಗಂಟೆ ಕರೆಂಟು, ಹಾ ಮನೆಯಿಂದ ಒಂದು ಕಾಫಿ ಕುಡ್ಕೊಂಡ್ ಬರ್ತೀನಿ, ಹ್ಮ್ ಒಂದು 10-10:30 ತಗೊಂಡು ಎಲ್ಲ ಇಲ್ಲಿ ವಾಲ್ ತಿರ್ಸಿ ಹೋಗ್ತೀನಿ. ಹ್ಮ್ ಇಲ್ಲಿ ರನ್ನಿಂಗ್ ಆಗ್ತಿರ್ತತೆ. ಹ್ಮ್ ಹ್ಮ್ ಈಗ ಅಲ್ಲಿ ಮೋಟ್ರ್ ಇದೆ, ಹಾ ಅಲ್ಲಿ ಮೋಟ್ರು ಅಲ್ಲಿ 5 ಎಕರೆ ಪ್ಲಾಟ್ ಇದೆ, ಹ್ಮ್ ಅಲ್ಲಿ ಸ್ವಲ್ಪ ವಾಲ್ ಚೇಂಜಸ್ ಮಾಡ್ತೀನಿ. ಇಲ್ಲೇನಿಲ್ಲ, ಈ ಒಂದಿನ ಗೋಡಂಬಿ ಗಿಡಕ್ಕೆ ಆ ಕಡೆ 2 ದಿನ ಬಿಟ್ರೆ ಇದಕ್ಕೂ 2 ದಿನ ಬಿಡ್ತೀನಿ. ಹಾ ಹಾ ಇದಕ್ಕೆಲ್ಲ ಹಾ 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 ಏನೋ ಈಗ ಚೆನ್ನಾಗಿದೆ, ಮತ್ತೆ ಮೇಲಾಗಿ ರೈತರಿಗೆಲ್ಲ ಒಳ್ಳೇದು. ನಾನು ತುಂಬಾ ಜನಕ್ಕೆ ಹೇಳ್ತೀನಿ, ಹ್ಮ್ ಸುಮ್ಮನೆ ಪಾಳು ಭೂಮಿ ಬಿಡ್ಬೇಡ್ರಿ, ಮಾಡ್ರಿ ಅಂತ. ನಮ್ಮೂರ ಹತ್ರ ಸುಮಾರು ಜಮೀನು ಇದ್ದಾವೆ, ಹ್ಮ್ 50 ಎಕರೆ 10 ಎಕರೆ 20 ಎಕರೆ. ಹೇಳಿದ್ರೆ ಅವ್ರಿಗೇನಂದ್ರೆ ಡೈಲಿ ಅಮೌಂಟ್ ಬರೋಂಥ ಡೈಲಿ ಬರಂತ ಬರ್ಬೇಕು ಬರಂತದ್ದು. ಅವ್ರಿಗೆ. ಹಾ ಅಲ್ವಾ? ಅವ್ರು ಇದನ್ನ ನೋಡಲ್ಲ, ಮುಂದಿನ ಲೈಫ್ ರಿಟೈರ್ಮೆಂಟ್ ನೋಡಲ್ಲ. ಅದೇ 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 ಏನ್ ಮಾಡ್ತೀನಿ ನೋಡಿ. ಕೆಲವೆಲ್ಲ ಇದೆಲ್ಲ ಹಲಸಿನ ಗಿಡ ನೋಡಿ, ಚಾಟಿದು. ಹಲಸಿನ ಗಿಡ. ಹಾ ಅದರಲ್ಲಿ ಹೈಬ್ರಿಡ್ ಇದಾವೆ. ಹೈಬ್ರಿಡ್ ನಾನು ಹಾಕ್ಲಿಲ್ಲ, ಒಂದು ಹಾಕಿದ್ ತಂದೀಗ. ಹಲ್ಸು ಎಷ್ಟಿದೆ ಅಂಕಲ್? ಹಲಸು ಒಂದು 8-10 ಗಿಡದ ಹಾ 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 ಅದೆಲ್ಲ ಸುಮ್ಮನೆ ಒಟ್ಟು ಹಾಕ್ಬಿಟ್ಟಿದ್ದೀನಿ. ಹಾ ಹಾ ಹೈಬ್ರಿಡ್ ಹಾಕಿ ನನಗೆ ಒಂದು ಅವಾಗ ಮಿಸ್ ಮಾಡಿದೆ. ಹಾ ನನಗೆ ದುಡ್ಡಿನ ಬಗ್ಗೆ ಒಂಥರ ಆಸಕ್ತಿ ಇರ್ಲಿಲ್ಲ. ಅವಾಗ ನಾನು ಏನ್ ಮಾಡಿದೆ ಅಂದ್ರೆ, ಹಾ ಇದು ಯಾವಾಗ ಕ್ಯಾಶು ತಂದು ಹಾಕಿದ್ನೋ ಹ್ಮ್ ಅವಾಗ್ಲೇನೆ ಹಾ ನಾನು ಬೌಂಡ್ರಿ ಸುತ್ತ ಹಾ ಒಂದು ಗ್ರಾಫ್ಟೆಡ್ ಹಲಸು, ಒಂದು ಜಮ್ನೇರು, ಒಂದು ಮಾವು, ಹ್ಮ್ ಸುಮ್ಮನೆ ಬೌಂಡ್ರಿಗೆ ಹಾಕ್ಯಂಬಂದು ಸಾಕಾಯ್ತು. ನನಗೆ ಆ ಜಮ್ನೇರಳು ಕ್ರಾಪ್ ಬರೋದು, ಹ್ಮ್ ಹಲಸು ಬರೋದು. ಅದೇ ಹಲಸು ಹಾ ಈಗ ಈ ಟೀಕು ಮಹಾಗನಿ ಹಾಕಿದ್ರೆ 25-30 ವರ್ಷ ಕಾಯ್ಬೇಕು. ಹ್ಮ್ ಇದು ಹಲಸು ಹಾಕಿದ್ರೆ ಟಿಂಬರಿಗೂ ಬರ್ತದೆ ಹ್ಮ್ ಹಲಸು. ಒಂದು ಮರಕ್ಕೆ 50 ಕಾಯಿ ಬಿಡ್ಲಿ ಹ್ಮ್ ಅದೇ ಹಲಸು. ಅದೇ 25 ರೂಪಾಯಿ ಒಂದು ಹೋಗ್ಲಿ, 25 ರೂಪಾಯಿ ಒಂದು ಕೈನು ಕಡಿಮೆ 20 ರೂಪಾಯಿಗೆ ಹೋಗಿ. ಹಾ ಹೋಗ್ಲಿ. ಹ್ಮ್ ನಮಗೆ ಮರನು ಒಳ್ಳೆ ಡೆವಲಪ್ ಆಗೋದು. ನಮಗೆ ಇದು 2 ವರ್ಷಕ್ಕೆ 3 ವರ್ಷಕ್ಕೆ ನಮ್ಗೆ ಕ್ರಾಪ್ ಸ್ಟಾರ್ಟ್ ಆಗೋದು. ಅದೇ ಅದೇ ತಿರ್ಗಿ ಜಮ್ನೇರಳು 150-160 ರೂಪಾಯಿ. ಅಂದ್ರೆ ಈಗ ಯಾರೋ ಸ್ಟಾರ್ಟಿಂಗ್ ಮಾಡೋರಿಗೆ ಒಂದಿಷ್ಟು ಫ್ರೂಟ್ಸ್ ಗಿಡಗಳು ಬೌಂಡ್ರಿಗೆ ಹಾಕ್ಬಿಡ್ಬೇಕು. ಹಾಕಿದ್ರೆ ಒಳ್ಳೇದು, ನಮ್ ತಿನ್ನಕ್ಕಾಗುತ್ತಲ್ಲ. ಹಾ ಅದೇ ಈಗ ನಮಗೆ ನಾನು ಫಸ್ಟ್ ಇದು ಮಾಡಿದ್ನ ಹ್ಮ್ ಅವಾಗ್ಲೇನೆ ಕಂಪ್ಲೀಟ್ ಆಗಿ ಹಾ ಸುತ್ತ ಈಗ ಜಮ್ನೇರಳು, ಹಲಸು, ಹ್ಮ್ ಆಮೇಲಿಂದ ಮಾವು ಅವೆಲ್ಲ ಬಿಟ್ಕೊಂಬಂದ್ಬಿಟ್ಟಿದ್ರೆ ಅವೆಲ್ಲ ಕ್ರಾಪ್ ಬರೋವು. ಈಗ ನನಗೆ ಅಲ್ಲಿ ಜಮ್ನೇರಳು ಲೋಕಲ್ ಅದು. ಹ್ಮ್ ಅದೇ ತರ ಒಂದು 4 ಗಿಡದಿದ್ರೆ ಹಾ ಹಾ ಒಂದು ಕೆಜಿಗೆ ಹೆಚ್ಚು ಕಮ್ಮಿ 110-120 ರೂಪಾಯಿ. ಹ್ಮ್ ಅಂದ್ರೆ ರೈತರ ಹತ್ರ ತಗೊಂಬೋದು. ರೈತರ ಹತ್ರ ಅವ್ರು ಮಾರೋದು 180-160 ರೂಪಾಯಿ ಹಾ 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 ಜಮ್ನೇರಳು. ಅಲ್ಲಿ ಮಾಡ್ಬೋದು. ಅವೆಲ್ಲ ಅದೇ ಒಂಥರ ನಾವೇನೋ ಒಂದು ಕೂಡ್ ಕುಟುಂಬದಲ್ಲಿದ್ವಿ, ನಾವೇನೋ ಬಂದ್ವಿ ಇಲ್ಲಿ. ನಮ್ಮ ತಮ್ಮರು ನಾವೆಲ್ಲ 60 ವರ್ಷ ಇದ್ವಿ. ಹಾ ಅವ್ರು ಯಾಕೆ ಮೊನ್ನೆ ಬಂದು ಒಂದು ಸ್ವಲ್ಪ ಕ್ರಾಪ್ ಚೆನ್ನಾಗಿ ತೆಗೆದ್ಬಿಟ್ಟು 2-3 ಸಾರಿ ಹಾ ಹಾ ಅವ್ರಿಗೆಲ್ಲ ಯಾಕೆ ಬೇರೆ ಡಿವೈಡ್ ಆಗಿ ಹೋಗ್ಬಿಟ್ರು. ಹ್ಮ್ ಹ್ಮ್ ಒಬ್ಬ ಮಗನ್ನ AG ಮಾಡಿಸಿದ್ದೆ, ಹಾ 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 ಒಬ್ಬ ತಮ್ಮನ ಮಗನ್ನ, ಇನ್ನೊಬ್ಬನ BA B.Ped ಮಾಡಿಸಿದ್ದೆ. ಹಾ ಅವರೆಲ್ಲ ಚೆನ್ನಾಗಿದ್ದಾರೆ, ಮಾಡ್ಕೊಂತಿಲ್ಲ ಅಂತ ಬಂದೆ. ಹ್ಮ್ ಅವರೆಲ್ಲ ಬೇರೆ ಡಿವೈಡ್ ಆಗಿ ಹೋಗ್ಬಿಟ್ರು. ಹ್ಮ್ ಹ್ಮ್ ಅದಕ್ಕೆ ಈಗ ನಾನು ಎಲ್ಲ ಡಿವೈಡ್ ಮಾಡಿ ಅವ್ರ ಜಮೀನು ಪಾಲು ಮಾಡ್ಕೊಳ್ತೀನಿ. ನನಗೊಂದು ಬಾಕಿ ಒಂದು 10 ಎಕರೆ ಬಂದೈತೆ. ಹಾ ಹಾ 8 ಎಕರೆಗೆಲ್ಲ ಪ್ಲಾಂಟಿಂಗ್ ಮಾಡಿಬಿಡ್ತೀನಿ. ಹಾ 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 ಇದೆಲ್ಲ ಈಗ ನನ್ನ ಭೂಮಿ ಏನೈತೆ ಎಲ್ಲ ಕವರ್ ಮಾಡಿದ್ದೀನಿ. ಅಲ್ಲ ಸ್ವಲ್ಪ ನೀರಾವರಿ ಗದ್ದೆ, ಹ್ಮ್ ಹ್ಮ್ ಅಲ್ಲೆಲ್ಲ ನೀರು ನಿಲ್ಲುತ್ತೆ, ಅದರಿಂದ ಗಿಡ ಹಾಕಕ್ ಬರಲ್ಲ. ಹಾ ಹಾ ಇದೆ ಅದ್ರಲ್ಲಿ ಭತ್ತ ರಾಗಿ ಎಲ್ಲ ಬೆಳಿತೀನಿ. ಎಲ್ಲ ಹ್ಮ್ ಹ್ಮ್ ಅಲ್ಲಿ ಮಾಮೂಲಿ ಭತ್ತ ರಾಗಿ ಹಾ, ಅಲ್ಲ ಭತ್ತ, ರಾಗಿ ಬೆಳಿತೀರಿ. ಬೆಳಿತೀವಿ. ಇದೆಲ್ಲ ನಿಮ್ದು ಪೈಪ್ ಇದೆ, ಪೈಪ್. ಹಾ ಭತ್ತ ರಾಗಿ ಎಲ್ಲಿ ಬೆಳಿತೀನಿ. ಮೊನ್ನೆ ಒಂದು 10 ಚೀಲ ಆಗಿದ್ದು ರಾಗಿ. ಹಾ 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 ಈಗ ಸ್ವಲ್ಪ ಕೆರೆ ನೀರು ಬಂದವೆ, ಭತ್ತ ಹಾಕಿದಾರೆ.
ಅದೇ ಐತೆ ಅಲ್ಲಿ 1 ಎಕರೆ ನೀರಾವರಿ ಇದೆ. ಹ್ಮ್ 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 ನಮಗೆ ಮಾಡಕ್ಕಾಗಲ್ಲ, ಲೇಬರ್ ಪ್ರಾಬ್ಲಮ್. ಅದೇ ಅದೇ ಏನೋ ಮನೆಗೆ ಎಷ್ಟು ಬೇಕು ಅಷ್ಟು ಬೆಳ್ಕಾಬೋದು ಹಾ ಹಾ ನಮಗೆ ಮಾರಾಟಕ್ಕಂತ. ಕೆಲವರಿಗೆಲ್ಲ ಅದೇ ಬಿಸ್ನೆಸ್ ಮೇಲೆ ಮಾಡ್ಬೇಕು ಬೆಳಿಬೇಕಂತ ಜನ ಇದ್ರೆ ಪರವಾಗಿಲ್ಲ. ಅದೇ 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 ಅಂದ್ರೆ ಈಗ ಗೋಡಂಬಿ ಬೆಳೆಯೋದ್ರಿಂದ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ನನಗೇನಿಲ್ಲ, ಯಾವ್ದು ತೊಂದ್ರೆಗಳಿರಲ್ಲ. ವರ್ಷಕ್ಕೆ ಎತ್ತಲಾಗ ಹಾಕಿ 1-1.5 ಲಕ್ಷ ಬರುತ್ತಲ್ಲ. ನನಗೆ ಖರ್ಚು ಅಮ್ಮ ಅಂದ್ರೆ 25-30 ಸಾವಿರ ರೂಪಾಯಿ ಬರ್ಬೋದು. ಅಂದ್ರೆ ಒಂದು 75,000 ಲಾಭ ಇರುತ್ತೆ. ಒಂದು 75,000 ರಿಂದ 80,000 ಲಾಭ. 1 ಲಕ್ಷ ರೂಪಾಯಿ. ಹಾ 1 ಲಕ್ಷ ರೂಪಾಯಿ ಲಾಭ ಇರುತ್ತೆ. ಈಗ ನನಗೆ ಖರ್ಚು ಬಂದ್ರೆ ಒಂದು 35-40 ಸಾವಿರ ಅಂದ್ಕೊಳ್ಳಿ. ಉಳ್ಕೆದ್ದೆಲ್ಲ ಇನ್ನೇನು ಖರ್ಚು ಏನಿರೋದಿಲ್ಲಲ್ಲ. ಅಂದ್ರೆ ನಿಮಗೆ ಈಗ ಟೋಟಲ್ ಈ ಒಂದು ಗೋಡಂಬಿಯಿಂದಾನೇ ಒಂದು 2.5 ಲಕ್ಷ ಅಂತಂದು ಬಂದೇ ಬರಲ್ಲ. ಅಲ್ಲ, ಮುಂದೆ ವರ್ಷ ರೈಜ್ ಆಗುತ್ತೆ. ಈ ಸಾರಿ ನನಗೆ 20 ಕ್ವಿಂಟಲ್ ಆಗಿದ್ರೆ ಅಲ್ಲಿ 2.5 ಲಕ್ಷ ಆಗ್ಬೇಕಾಯ್ತು. 13-26 2,60,000 ಆಗ್ಬೇಕಾಯ್ತು. ಅದೇ ಬರ್ಲಿಲ್ಲ. ನನಗೆ ಬರ್ಲಿಲ್ಲ ಅಂತಾನೆ ಬೇಜಾರಿಲ್ಲ. ಒಟ್ಟು ನನ್ಗೆ ಏನ್ ಸುಮ್ನೆ ನನ್ ಮನೆಗೆ ದುಡ್ಡು ಇದ್ದಂಗೆ, ಅದು FD ಇದ್ದಂಗೆ. ಅದೇ 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 ಅಲ್ವಾ? ಮಾಡ್ಬೇಕು. ಈ ಮನುಷ್ಯನಿಗೆ ಈಗ ನಾವು ಕಷ್ಟಪಟ್ಟಿರ್ತಾನೆ ಸುಖ ಸಿಗೋದು. ಅದೇ ಅದೇ ಸುಮ್ನೆ ಎಲ್ಲ ನನಗೆ ಕೂತಲ್ಲೇ ಬರ್ಬೇಕಂದ್ರೆ ಏನಾಗ್ತದೆ. ಈ ತರ ಇನ್ನೂ ದೊಡ್ಡದು ಬರುತ್ತಲ್ಲ ಅಂಕಲ್ ಇದು? ಅದೇ ಬೀಜ. ಇದೇ ಬೀಜ. ಹಣ್ಣು ದೊಡ್ಡ ಆಪಲ್ ಇದ್ದಂಗೆ ಹಣ್ಣೆಲ್ಲ. ಇದೆಲ್ಲ ಒಳಗಿರುತ್ತೆ, ಇದನ್ನ ಎಲ್ಲ ಒಳಗಡೆ ತೆಗಿತಾರೆ ಇದನ್ನ. ಅದೆಲ್ಲ ಬೀಜ ಹಾಳಾಗಿದೆ, ಮಳೆ ಒಳಗಡೆ ಸ್ವಲ್ಪ ಬೂಸ್ಟ್ ಬರುತ್ತೆ ಗೋಡಂಬಿ. ಇದನ್ನೆಲ್ಲ ಹೊಡೆದು ಇದು ಮಾಡ್ತಾರೆ ಅಂಕಲ್. ಅದನ್ನ ಸ್ಟೀಮರ್ ಅಲ್ಲಿ ಬೇಯಿಸಿ ಮಾಡ್ತಾರೆ. ಇದೆಲ್ಲ ಒಟ್ಟು ಏನ್ ಲೈಫಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಕೊ. ಇಲ್ಲ ಹಳ್ಳಿ ಬಂದ್ವಿ, ಕೆಲವು ಜನ ಹೇಳರು ಸುಮ್ನೆ ಎಲ್ಲ ಟೌನ್ ಆಗಿರೋದ್ ಬಿಟ್ಟು ಯಾಕೆ ಬಂದ್ಯಪ್ಪ ನೀನು ಈಗೆಲ್ಲ ಬಿಸ್ಲಾಗೆಲ್ಲ ಅಂದ್ರು. ಅಲ್ಲ, ನಾನ್ ಬಂದ್ರೆ ನಿಮ್ಗೆ ಏನ್ ತೊಂದ್ರೆ ಆಗುತ್ತಪ್ಪ, ನನ್ನ ಇಚ್ಛೆ ನಾನು ಇರ್ತೀನಿ. ನೀನು ಬಂದಾಗ ಹೇಳರು, ಇಲ್ಲಿ ಬಂದು ಹಿಂಗೆ ಹಳ್ಳಿ ಭಾಷೆಯಲ್ಲಿ ಬಂದು ಅಡ್ರ ಕಪ್ ನೋಡ್ತೀವ ಮಾರು ಅಂತ ಕಿಚ್ಚ ಸರ್. ಅದೇ ಅದೇ ಈಗ ಅವರೇ ಬರ್ತಾರೆ. ಈಗ ನಮ್ಮಲ್ಲಿ ಎಷ್ಟೋ ಕಾರ್ ಬರ್ತವೆ, ಎಷ್ಟೋ ಬೈಕ್ ಬರ್ತವೆ, ಎಲ್ಲ ದಿನಕ್ಕೊಬ್ಬೊಬ್ರು ಇಬ್ರು ಬರ್ತವೆ. ಮನೆಯೆಲ್ಲ ಆ ಡ್ರೋನ್ ಬಿಟ್ಬಿಟ್ರು. ಇಡೀ ಕೆರೆ ನಮ್ದೆಲ್ಲ ಇಲ್ಲಿ ರಾಣಿ ಕೆರೆ ಅಂತಿದೆ. ಇದಾಲೆ ಸಾಧಾರಣ ಕೆರೆಯಾಗಿ 120 ವರ್ಷ 125 ವರ್ಷ ಆಗೈತೆ ರಾಣಿ ಕೆರೆ ಅಂತ. ಇದಕ್ಕಾಗಿ 2 ಜನ ಪ್ರಧಾನಿಗಳಿಗೆ ಸೀಟ್ ಕೊಟ್ಟಾರೆ. ಇದೆಲ್ಲ ಕೆರೆ ರಾಣಿ ಕೆರೆ. ಅವಾಗೆಲ್ಲ ಡ್ರೋನ್ ಬಿಟ್ಬಿಟ್ರು. ಏನೋ ವಿಮಾನ ಬಂತಂತೆಲ್ಲ ಇಲ್ಲಿ 3 ಜನರೇ ಎತ್ಕೊಂಬರ್ ನೋಡೋದು. ಬೇರೆ ಹಣ್ಣುಗಳನ್ನ ಗಿಡಗಳನ್ನ ಹಾಕೋದಕ್ಕೂ ಇದನ್ನ ಹಾಕೋದಕ್ಕೂ ವ್ಯತ್ಯಾಸ ಯಾವ ತರ ಇದೆ? ಇಲ್ಲ, ಬೇರೆ ಹಣ್ಣಂತ ನೋಡಿ, ಜಮ್ನೆರಳು ಈಗ ಉದಾಹರಣೆ ಕೊಡ್ತೀನಿ. ಜಮ್ನೆರಳು ಹಾಕಿದ್ವಿ ಒಂದ್ ಕಡೆ, ಡೈಲಿ ಕಲೆಕ್ಟ್ ಮಾಡ್ಬೇಕು. ಅವು ಒಂದು ದಿನ ಬಿಟ್ಟು ಅಂದ್ರೆ ನೆಲಕ್ಕೆ ಬಿದ್ಬಿಡುತ್ತೆ. ನೆಲಕ್ಕೆ ಬಿದ್ಮೇಲೆ ವೇಸ್ಟೇ, ಅದು ಯಾರು ತಗೊಂಬಲ್ಲ. ಅದೇ ಅದಕ್ಕೂ ಡೈಲಿ ಲೇಬರ್ ಬೇಕು. ಆ ಮರದಾಗ್ಲಿಂದ ಉದಿಸ್ಬೇಕಾದ್ರೆ ಕೆಳ ಬೆಡ್ಶೀಟ್ ಇಟ್ಕೋಬೇಕು, ಅದಕ್ಕೆ ಕೆಳಿಕಬೇಕು, ಅವನ್ನ ತಿರ್ಗಾ ಆಮೇಲೆ ಇದ್ ಮಾಡ್ಬೇಕು, ಆಮೇಲೆ ಬಾಕ್ಸ್ ಪ್ಯಾಕ್ ಮಾಡಿ ಮಾರ್ಕೆಟಿಗೆ ಕಳಿಸ್ಬೇಕು. ಇದು ಯಾವ್ದು ಈ ಕೆಲಸ ಇಲ್ಲ. ಈಗ ನಾ ಬೀಜ ಬಿದ್ದಿರುತ್ತೆ, 1 ವಾರ ಬಿಟ್ಟು ಆದ್ಕೊಂಡು ಏನಾಗಲ್ಲ. ಈಗ ನಮಗೆ ಡೈಲಿ ಲೇಬರ್ ಬೇಕಂತ ಹಣ್ಣುಗಳು ಹಾಳಾಗಲ್ಲ, ಹಾಳಾಗಲ್ಲ. ಹಣ್ಣು ಬಿದ್ದಿರುತ್ತೆ, ಹಣ್ಣು ವೇಸ್ಟೇ, ಅದು ಅಲ್ಲಿ ಕಿತ್ತಾಕಿದ್ರೆ ಗೊಬ್ಬರ ಆಗುತ್ತೆ ಅದು ಹಣ್ಣು. ಈಗ ತುಂಬಾ ಜನ ಬರ್ತಾರೆ ಹಣ್ಣು ಬಿಡ್ಬೇಕಾರೆ, ಅಂಕಲ್ ನನಗೆ ಹಣ್ಣು ಬೇಕು ಕೊಡಿ ಅಂತ ಕಿತ್ಕೊಂಡು ಹೋಗ್ರಿ ಅಂತೀನಿ. ಅವಾಗೆಲ್ಲ ಕೆಲವು ಚಿತ್ತೂರಿಂದ ಬರೋರು, ಅಣ್ಣ ನಮಗೆ ಹಣ್ಣು ಕೊಡೋಣ. ಇವಾಗ ಇಲ್ಲೇ ಒಬ್ರು ಇವ್ರು ಬಂದಿದ್ರು, ಯಾರು ನಬಾರ್ಡ್ ಬ್ಯಾಂಕ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್, ನಬಾರ್ಡ್ ಬ್ಯಾಂಕ್ ಮ್ಯಾನೇಜರ್ ಮೇಡಮ್ ಮಾಡೋರು. ಒಂದು 50 ಜನ ಕರ್ಕೊಂಬಂದ್ರು ಬಸ್ಸಲ್ಲಿ, ರೈತರನ್ನ ತೋರಿಸಿದ್ರು. ಅವಾಗೆಲ್ಲ ಬಂದು ನೋಡ್ಕೊಂಡು ಹೋಗಿದ್ರು. ಬಂದು ನೋಡಿ ಖುಷಿ ಆಯ್ತು ಅವರಿಗೆ. ಅದರಲ್ಲಿ ಕೆಲವು ರೈತರೆಲ್ಲ ಹೆಣ್ಮಕ್ಳೆಲ್ಲ ಬಂದಿದ್ರು. ಅವಾಗೆಲ್ಲ ಹಣ್ಣಿನ ತೋಟದಾಗ ಹಂಗ ಹಣ್ಣದವೆ ಮಾರಕ್ಕೆ ಒಳ್ಳೆ ಸಿಗುತ್ತಂತ ಬಂದ್ರು. ಒಂದು ಹೆಣ್ಮಕ್ಳು 2-3 ಬಂದ್ರು. ಅಣ್ಣ ನಮ್ಗೆ ಹಣ್ಣು ಬೇಕಾ ಅಣ್ಣ ಕೊಡೋಣ. ಹೆಂಗಮ್ಮ ಅಣ್ಣ? 10 ರೂಪಾಯಿ ಕೊಡ್ತೀನಿ ಕೆಜಿಗೆ ಅಂದರು. ಮತ್ತು ನೀನು ಹೆಂಗಮ್ಮ ಅಂದೆ. ಅಣ್ಣ ನಾನು 40 ರೂಪಾಯಿ ಮಾರ್ತೀನಿ ಅಂತ. ಒಂದು ಟೊಮೊಟೊ ಬಾಕ್ಸ್ಗೆ ನನಗೆ 200 ರೂಪಾಯಿ ಕೊಡೋರು 20 ಕೆಜಿಗೆ. ಅದೇ ಅಯ್ಯಮ್ಮ 800 ರೂಪಾಯಿ 800 ರೂಪಾಯಿ ಮಾಡ್ತಾರೆ. ಹಂಗೆ ಬರ್ತಿರ್ಲು. ಅಯ್ಯಮ್ಮ ಬರೋಳು, ಹಣ್ಣು ಕಿತ್ಕೊಂಬಳು ಮರದಗಳವು ಕೆಳಗೆ ಬಿದ್ದವಳು ಮಣ್ಣು ಹಾಕ್ತಾವಂತ. ನನಗೆ ಬೀಜ ಕೊಡೋಳು, ಒಂದು ಬಾಕ್ಸ್ 200 ರೂಪಾಯಿ ಕೊಟ್ಟವಳು. ಹಂಗೆ ಒಂದು 10,000 ರೂಪಾಯಿ ಅಮೌಂಟ್ ಆಗಿತ್ತು ಹಣ್ಣಿಂದು. ಇದು ತುಂಬಾ ಜನ ಬರ್ತಾರೆ, ನಾವೇನು ದುಡ್ಡು ತಗೊಂಬಲ್ಲ, ತಿನ್ನೋರ್ಪ ಅಂತ ತಿಂತಾರೆ, ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಇದರಲ್ಲಿ ವಿಟಮಿನ್ ಸಿ ಅನ್ನಂಗಿದೆ ಹಣ್ಣಲ್ಲಿ, ನಿಶಕ್ತಿ ಕಂಟ್ರೋಲ್ ಆಗುತ್ತೆ ಹಣ್ಣಿಂದ. ಈ ಕೆಲವರು ಹಣ್ಣು ತಿನ್ಬೋದು ಅಂಕಲ್, ಇದ್ರದ್ದು ಹಣ್ಣು ತಿನ್ಬೋದು. ಫಸ್ಟ್ ಕ್ಲಾಸ್ ಜ್ಯೂಸು. ನೀನು ಡೈಲಿ ಒಂದು 5-6 ತಿಂತ ಇದ್ರೆ ಒಂಥರ ನಿಮ್ ಬಾಡಿಗೆ ಒಳ್ಳೆ ಸ್ಟ್ರೆಂತ್ ಬರ್ತದೆ, ನಿಶಕ್ತಿ ಕಂಟ್ರೋಲ್ ಬರ್ತದೆ ಅದರಲ್ಲಿ. ಇದು ಅಲ್ಲೇ ಬೋರ್ವೆಲ್ 2.5 ಫುಲ್ ಹೊಡಿತದೆ, 2.5 ಇಂಚು ನೀರು ಎಲ್ಲ ಇದೆ. ಈ ಒಟ್ಟು ಭೂಮಿಗೆ ಹಾಕಿದ್ರೆ ಹೆಂಗ ಗಿಡ ಬೆಳ್ಕೊಂತವೆ. ನಾವು ಆಗ ಈಗ ಮತ್ತೆ ಗಿಡ ಬಂದ್ಬಿಡ್ತೀವಿ ನೋಡಿ. ಯಾಕೆ ಹೊತ್ತಿಗೆ ನನ್ಗೆ 5 ವರ್ಷಕ್ಕೆ ಬಂದ್ಬಿಡ್ತು, ಫಲ ಬರ್ತಾ ಇದೆ. ಅದೇ ನೀವೇನ್ ಖರ್ಚು ಮಾಡಿದ್ರೆ ಅದೆಲ್ಲ ಬಂದು ಇರುತ್ತೆ. ಈಗ ಮಾಡಲ್ಲ ಅಂದ್ರೆ ಎಷ್ಟೋ ದಿನ ಆಗ್ತೈತಿ. ಈಗ ಮಾಡಿ ಹಾಕಿದ್ವಾ, ಈಗ ನಾವ್ ನೋಡ್ಕೊಂಬ್ಲಿ ಬಿಡ್ಲಿ, ಅದು ಕ್ರಾಪ್ ಬರಂತ ಬರ್ತಿರುತ್ತಾ. ಅದೇ 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 ಈಗ ನೋಡಿ ಎಲ್ಲ ಅಡಿಕೆ ಆಗಿದೆ. ಈಗ 600 ಗಿಡ ಅಡಿಕೆ ಆಲೆ ಒಂಬಳೆ ಹೊಡಿತದವೆ ಅಲ್ವಾ. ಇನ್ನೊಂದು ವರ್ಷ ಮತ್ತಿಗೆ ಅವೆಲ್ಲ ಸ್ಟಾರ್ಟ್ ಆಗ್ತವೆ. ಅದೇ ಅದ್ರಲ್ಲಿ
ಅಂದ್ರೆ ಇದ್ರದ್ದು ಹಣ್ಣೆಲ್ಲ ಬರೋದು ಮಾರ್ಚ್ ಹಾ, ಏಪ್ರಿಲ್ ಮಾರ್ಚ್ ಮೇಲಿಂದ. ಏಪ್ರಿಲ್ ಮೇ ಹಾ, ಹಾ. ಅವಾಗೆಲ್ಲ ಒಳ್ಳೆ ಘಮ ಘಮ ಇದೀವಿ ರೋಡಿಗೆ ಬಂದ್ಬಿಟ್ರೆ ಹಾ, ಹಾ, ಅಯ್ಯೋ ಪರಿಮಳ. ಹಾ, ಅಲ್ಲೆಲ್ಲ ರೋಡ್ನಾಗ ಹೋಗೋರೆಲ್ಲ ಬಸ್ನಾಗ ವೆಹಿಕಲ್ ಏನಣ್ಣ ಈ ಪರಿಮಳ ನಿನ್ ತೋಟದ ಹತ್ರ ಇಷ್ಟು ಪರಿಮಳ ಹಾ, ಅಂತಿರ್ತಾರೆ. ಹಾ. ನಾವು ಅದನ್ನೇ ಹಣ್ಕಿತ್ತಲ್ಲಿ ರೋಡ್ನಾಗ ಇಟ್ಕೊಂಡ್ರೆ ಎಷ್ಟೋ ಜನ 20 ರೂಪಾಯಿ ಕೆಜಿ ಮಸ್ತ್ ತಗೊಂಡು ಹೋಗ್ತಾರೆ. ನಮ್ಗೆ ಅದು ಮಾರಾಟ ಮಾಡೋ ಅಭ್ಯಾಸನೂ ಇಲ್ಲ, ಹಾ, ಹಾ. ಅದಕ್ಕೆ ನಾವು ಯಾರು ಮಾಡಕ್ ಹೋಗಲ್ಲ. ಈಗೆಲ್ಲ ಮಾರ್ಕೆಟಿಂಗ್ ಎಲ್ಲ ಅವರೇ ಬಂದು ಉದಾಹರಣೆಗೆ ನಮ್ದು ಈಗ ಬಾಳೆ ಅವೆಲ್ಲ ಇರ್ತವೆ, ಹಾ, ಅವೆಲ್ಲ ಹಣ್ಣು ಮಾಡಿ ಅಲ್ಲಿ ಇಟ್ಕೊಂಡು ಸಾಕು ಗೇಟ್ ಮುಂದೆ ಹಾ. ದಾರೆ ಹೋಗೋರೆ ಮಸ್ತ್ ತಗೊಂಡು ಹೋಗ್ತಾರೆ. ಅದೇ ಅದೇ ಅದೇ. ಈಗ ಟೌನ್ನಾಗೆ ಒಂದು ಬಾಳೆ ಹಣ್ಣಿಗೆ ಒಂದು ಕೆಜಿ 120 130 ಅಂತಾರೆ. ನಾನು 50 ರೂಪಾಯಿ ಕೊಟ್ಟರೆ ಮಸ್ತ್ ತಿಳ್ಕೊಂಡು ಹೋಗ್ತಾರೆ ಹಾ. ಅಲ್ವಾ. ಅದಕ್ಕೆ ಲಾಭನ ಆಯ್ತು. ಲಾಭ ಪ್ರಶ್ನೆ ಅಲ್ಲ, ಚಿನ್ನ ವಸ್ತು ತಿನ್ಲಿ ಅಂತ. ಅದೇ ಅವರು ಖುಷಿ ಪಡ್ತಾರೆ, ಖುಷಿ ಇಂತಲ್ಲಿ ಪಡ್ತಾರೆ. ತಗೊಂಬಂದಪ್ಪ ಹೌದು, ಚೆನ್ನಾಗದಾವೆ ಅಂತ. ಈಗ ಅಲ್ಲಿ ಹುಡಿಕೊಂಡ್ ಬರ್ತಾರೆ. ಒಂದ್ ಹಾ. 2 ಸಾರಿ ಗೊತ್ತಾಯ್ತಂದ್ರೆ ಅದೇ ಅದೇ. ಸೀದಾ ಇಲ್ಲಿಗೆ ಬಂದ್ಬಿಡ್ತಾರೆ. ತೋಟಕ್ಕೆ ಅಲ್ಲಿಗೆ ಯಾಕೆ ಹೋಗಿ ಮಾರ, ಅಲ್ಲಿ ಯಾಕೆ ಇಲ್ಲಿ 2 ಕೆಜಿ ಬರ್ತವೆ 100 ರೂಪಾಯಿಗೆ, ಅಲ್ಲಿಗೆ ಯಾಕೆ ಅವ್ನಿಗೆ 1 ಕೆಜಿ ಕೊಡ್ಬೇಕು ಅಂತ. ಹಾ. ನೋಡಿ ಇವೆಲ್ಲ ಅಡಿಕೆ ಗಿಡ 2 ವರ್ಷ 2 ವರ್ಷದ್ದು. 2 ವರ್ಷ ಆಗ್ಲಿಲ್ಲ ಅವಕ್ಕಿಂತ ಹಾ, ಹಾ, ಹಾ. ಬಂದ್ಬಿಟ್ಟು. ಮತ್ತೆ ನಾವೇನು ಇದಕ್ಕೆ ಸಪ್ರೇಟ್ ಆಗಿ ಏನಿಲ್ಲ, ಬರೀ ನೀರೊಂದು ಕೊಡ್ತಿದ್ದೀನಿ ಅಷ್ಟೇ. ಹಾ. ಗೊಬ್ಬರ ಗಿಬ್ರ ಏನಿಲ್ಲ, ಯಾವ್ದು ಕೊಡ್ತಿಲ್ಲ. ನ್ಯಾಚುರಲ್. ಹಾ, ಎಲ್ಲ ನ್ಯಾಚುರಲ್ ಬರ್ತಿದೆ, ಹಾ, ಹಾ. ಚೆನ್ನಾಗಿದೆ. ನೋಡಿ ಅವೆಲ್ಲ ಬಿದ್ದಿದ್ಯಾ, ಅದೆಷ್ಟು ಕಾಂಪೋಸ್ಟ್ ಆಯ್ತು. ಅದೇ ಪೂರ್ತಿ ಅದು ಎಲೆ ಬಿದ್ದಿರೋದೆಲ್ಲ ಕಾಂಪೋಸ್ಟ್ ಆಗಿ ಹೋಗ್ಬಿಡ್ತದೆ ಅದು. ಫುಲ್ ಕಾಂಪೋಸ್ಟ್. ಹಾ. ಈಗ ಮರದಡಿಗೆ ಏನು ಬೆಳೆಯಲ್ಲ, ಏನು ಬೆಳೆಯಲ್ಲ ಈಗ. ಕಳೆನೇ ಇಲ್ಲ, ಹೊರಗಡೆಗೆ ಮಾತ್ರ ಕಳೆ. ಹಾ. ಹಂಗೆ ಮರದಡಿಗೆ ಯಾವ್ದು ಬೆಳೆಯಲ್ಲ. ಅದ್ರದ್ದು ಮಳೆ ಬಂತ, ಒಂದು ವರ್ಷದಲ್ಲಿ ಒಂದು 2-3 ಮಳೆ ಬಂತಂದ್ರೆ ಅದೇ ಫುಲ್ ಕಾಂಪೋಸ್ಟ್ ಆಗಿ ನೆಂದು ಒದ್ದೆ ಆಗಿಲ್ಲ, ಪೂರ ಕಾಂಪೋಸ್ಟ್. ಹಾ, ಹಾ. ಅದರಲ್ಲಿ ತುಂಬಾ ಧನ್ಯವಾದ ಅಂಕಲ್, ಒಳ್ಳೆ ಮಾಹಿತಿ ಕೊಟ್ರಿ. ಆಯ್ತು. ಯಾರೋ ಫೋನ್ ಮಾಡಿದ್ರೆ ನಿಮ್ದು ನಂಬರ್ ಹಾಕಿರ್ತೇನೆ, ಆಯ್ತು. ಅವ್ರ ಕಾಂಟ್ಯಾಕ್ಟ್ ನಂಬರ್. ಇಲ್ಲ, ತುಂಬಾ ಜನ ಬೀದರಿಂದ, ಹುಬ್ಬಳ್ಳಿಯಿಂದ, ಆ ಕಡೆ ನೀವು ಹೇಳಿದ್ರಲ್ಲ ಸೊಂಡೂರಿಂದ ಸುಮಾರು ಜನ, ಆಮೇಲೆ ಕೂಡ್ಲಿಗಿಯಿಂದ ಸುಮಾರು ಜನ ಕಾಂಟ್ಯಾಕ್ಟ್ ಮಾಡ್ತಾರೆ, ಕೊಟ್ಟೂರಿಂದ. ಅಣ್ಣ ನಿಮ್ದು ವೆಬ್ಸೈಟ್ ಅಲ್ಲಿ ನೋಡಿದ್ವಿ ಕಾರಣ ಅಂತಾರೆ. ಏನ್ ಮಾಹಿತಿ ಹೇಳಪ್ಪ, ಬೇಕಾದ್ರೆ ಹೇಳ್ತೇನೆ ಅಣ್ಣ, ನಾನು ತೋಟ ನೋಡ್ಬೇಕಣ್ಣ, ನಾನು ಒಂದ್ಸರಿ ಬರ್ಬೇಕು ನಿಮ್ ತೋಟಕ್ಕೆ ಅಂತಾರೆ. ಬರ್ರಿಯಪ್ಪ ಅಂತೀನಿ. ಬರ್ಬೇಕಾದ್ರೆ ಫೋನ್ ಮಾಡಿ ಬರ್ರಿ, ಹಿಂಗೆ ಎಲ್ಲ ಆಕಸ್ಮಿಕ ಊರಾಗಿಲ್ದ ಅಲ್ಲಿ ಬಂದು ಹೋಗೋದು ಬೇಡ. ತುಂಬಾ ಜನ ಬರ್ತಾರೆ, ತುಂಬಾ ಜನಕ್ಕೆ ಮಾಹಿತಿ ಕೊಡ್ತೀನಿ, ಮಾಡ್ರಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ. ಕೆಲವು ಇಂಟ್ರೆಸ್ಟ್ ಇದ್ದಾರೆ ಮಾಡ್ತಾರೆ, ಕೆಲವು ನಾವೇನಾದ್ರು ಒತ್ತಾಯ ಮಾಡಕ್ ಹೋಗಲ್ಲ. ಮತ್ತೆ ಡಿಪಾರ್ಟ್ಮೆಂಟ್ ಹತ್ರ ನಾನು ಯಾರ ಹತ್ರ ಕೈ ಚಾಚಕ್ ಹೋಗಲ್ಲ. ಮತ್ತೆ ನಾವಲ್ಲಿ ಕೆಲವರು ಹೋಗಿ ಪ್ರಗತಿ ಪರ ರೈತ ಅಂತ ಹೇಳ್ಕೊಂತಾರೆ. ಪ್ರಗತಿನೂ ಬೇಡ, ಪರನೂ ಬೇಡ, ನನ್ನ ಜಮೀನು ನಾನು ನೋಡ್ಕೊಂಡು ಅಲ್ವಾ. ಅಂದ್ರೆ ಗೋಡಂಬಿ ಈ ಬಿಸಿಲು ನಾಡಲ್ಲೂ ಬೆಳೀತನ್ನಕ್ಕೆ ನೀವೇ ಒಂದು ಉದಾಹರಣೆ. ಬೇಕಾದ ಮೇಲಾಗಿ ಈಟ್ ಪ್ರದೇಶದಲ್ಲಿ ಬೆಳೆಯೋದು, ಕರಾವಳಿಯಲ್ಲ ಈಟ್ ಅಲ್ಲ, ಅಲ್ಲಿ ಕ್ರಾಪ್ ಚೆನ್ನಾಗ್ ಬರ್ತದೆ. ಕರಾವಳಿ ಕಡೆ, ಕಾರವಾರ, ಉಡುಪಿ, ಮಂಗಳೂರು ಆ ಕಡೆ ಎಲ್ಲ. ಶಿವಮೊಗ್ಗ ಅಲ್ಲೇ ಮಲೆನಾಡು ಸ್ವಲ್ಪ ಕ್ರಾಪ್ ಕಮ್ಮಿ, ಅದು ಚೆನ್ನಾಗ್ ಬರ್ತದೆ. ಅಲ್ಲಿ ಸಾಗರ, ಹೊಸನಗರ, ತೀರ್ಥಹಳ್ಳಿ ಅಲ್ಲೆಲ್ಲ ಇದೆ. ಅದಕ್ಕೆ ಇಲ್ಲಿ ಈ ಕಡೆನೂ ಚೆನ್ನಾಗಿ ಬೆಳಿತಾರೆ. ಈಗ ನಮ್ಮ ಚಿಂತಾಮಣಿ, ಕೋಲಾರ ಅಲ್ಲಿನೂ ಈ ಕ್ರಾಪ್ ಬೆಳಿತಾರೆ. ಅದಕ್ಕೆ ನಾನು ಹೇಳ್ತೀನಿ, ಇದೆಲ್ಲ ನೋಡಿ ಈಗ ಎಷ್ಟೋ ಜನ ಬರ್ತಾರೆ, ಖುಷಿ ಆಗುತ್ತೆ ಅವ್ರಿಗೆ. ಅಣ್ಣ ಏನಣ್ಣ ಭಾರಿ ಚೆನ್ನಾಗಿ ಮಾಡ್ಬಿಟ್ಟಿದ್ಯಣ್ಣ ಅಂತಾರೆ. ಇದೆಲ್ಲ ನೋಡಿದ್ರೆ ಏನಪ್ಪ ಒಳಗೆ ಹೋಗಕ್ಕಾಗಲ್ಲ ಅಂತ. ಅದೇ ಸ್ವಲ್ಪ ಎಲ್ಲ ಪ್ರೂನಿಂಗ್ ಮಾಡಿಸಿ, ಹಣ್ಣು ಬರ್ಬೇಕಾದ್ರೆ ಎಲ್ಲ ವೀಡಿಂಗ್ ಮಾಡಿಸ್ಬಿಟ್ಟು. ಈ ಕ್ರಾಫ್ಟೆಡ್ ತಂದ್ರೆ ಒಂದು 10ರಿಂದ 11 ತಿಂಗಳಿಗೆ ಬಂದು ಹೋಗ್ಬಿಡುತ್ತೆ. ಅದು ಈ ಗಿಡಗಳನ್ನ ಕ್ರಾಪ್ ಗಿಡಗಳು ತಂದ್ಬಿಟ್ರೆ 10-12 ತಿಂಗಳಲ್ಲಿ ಬಂದ್ಬಿಡುತ್ತೆ. ನೀವು ಮೇಂಟೈನ್ ಮಾಡ್ದಂಗೆ ಕ್ರಾಫ್ಟೆಡ್ ಗಿಡ ತಂದ್ರೆ ಸರಿಯಾಗಿ ಮೇಂಟೈನ್ ಮಾಡಿದ್ರೆ ನಿಮ್ಗೆ 10 ತಿಂಗಳಿಗೆ 1 ವರ್ಷಕ್ಕೆ ಬಂದ್ಬಿಡ್ತದೆ. ಈ ಗೊಬ್ಬರ ಗಿಬ್ರ ಏನಾರ ಹಾಕೋದು ಅಂದ್ರೆ ನಿಮ್ದು ಅಲ್ಲೇನಾದ್ರು ಕೊಡ್ಬೇಕಂದ್ರೆ ನಿಮ್ಮ ಹತ್ರ ಅನುಕೂಲ ಇದ್ರೆ ಬೇಕಾದ್ರೆ ಕಾಂಪೋಸ್ಟ್ ಹಾಕಿ ಗುಂಡಿಗೆ ಪ್ಲಾಂಟ್ ಮಾಡ್ಬೋದು. ಏನಾದ್ರು ಅಥವಾ ಏನಿಲ್ಲ ಸರ್ ನಮ್ಮ ಹತ್ರ ಅಂದ್ರೆ ಇಂಥದ್ದೆಲ್ಲ ಈ ಕಾಡು ಸೊಪ್ಪು ಎಲ್ಲ ಇರ್ತಾವಲ್ಲ, ಎಕ್ಕೆ, ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು, ಅವನ್ನ ಕಡ್ದು ಬೇಕಾದ್ರೆ ಗುಂಡಿಗೆ ಹಾಕಿ ಮಾಡ್ಬೋದು. ಈಗ ಅಂತ್ರನ ಈಗ ನೀವು 7 ಮೀಟರ್ ಅಂತಾರಲ್ಲ, 7 ಮೀಟರ್ ಕೊಡ್ಬೋದಾ, ಅದಕ್ಕಿಂತ ಜಾಸ್ತಿ ಕೊಡ್ಬೋದಾ? ಅಲ್ಲಲ್ಲ, ಈಗ ನನ್ನ ಇದು ಪ್ರಕಾರ ಡಿಪಾರ್ಟ್ಮೆಂಟ್ 35 ಸರ್ವಿಸ್ ಅಲ್ಲಿ 7 ಮೀಟರ್ ಕೊಟ್ಕೊಂಬಂದಿದ್ವಿ ನಾವು ಡಿಪಾರ್ಟ್ಮೆಂಟ್ ನಲ್ಲಿ. ಈ ತರ ಪ್ಲಾಂಟ್ ಬರ್ಬೇಕಾದ್ರೆ ನಾವು 10 ವರ್ಷ ಕಾಯ್ತಿದ್ವಿ. ಈಗ ನನ್ನ ಪ್ಲಾಟ್ ಅಲ್ಲೇ ನಮ್ಮ ಆಫೀಸರ್ಸ್ ಬಂದಿದ್ರು ಅವಾಗ ಕ್ಷೇತ್ರೋತ್ಸವಕ್ಕೆ. ಏನ್ ಮರಯ 3 ವರ್ಷಕ್ಕೆ ಏನೆಲ್ಲ ಮಾಡ್ಬಿಟ್ಟಿದ್ಯಲ್ಲ ಮರಯ ಮರು. ಆ ಕೊಚ್ಚಿನಿಂದ ವೆಂಕಟೇಶ್ ಹುಬ್ಬಳ್ಳಿ ಅಂತ, ಅವ್ರು ಇಡೀ ಇಂಡಿಯಾಕ್ ಡೈರೆಕ್ಟರ್ ಅವರು ಈ ಗೋಡಂಬಿ ಮತ್ತೆ ಕೊಕ್ಕೋಗೆ. ಅವ್ರು ಬಂದಿದ್ರು, ಇಲ್ಲಿ ಕರ್ಸಿದ್ರು. ಅವ್ರು ಬಂದು ಏನ್ ಅಣ್ಣ ಏನೆಲ್ಲ ಮಾಡ್ಬಿಟ್ಟಿದ್ಯಲ್ಲಪ್ಪ ಅವರು. ಹಂಗೆ ಒಳ್ಳೇದಾಗುತ್ತೆ ಸರ್, ಅದು ಮಾಡಿದ್ರೆ ಒಳ್ಳೇದಾಗ್ತದೆ. ಈಗ ಇದ್ರಲ್ಲಿ 1400 ಅಡಿಕೆ ಹಾಕೀನಿ ಈ 2.5 ಎಕರೆಗೆ. ಅಲ್ಲಿ 600 ಗಿಡ, ಒಟ್ಟು 2000 ಪ್ಲಾಂಟ್ ಇದಾವೆ. ಓಕೆ ಅಣ್ಣ, ಒಳ್ಳೆ ಮಾಹಿತಿ ಕೊಟ್ರಿ. ಅಲ್ಲ, ನಾವು ಅದಕ್ಕೆ ಹೇಳಿದ್ವಲ್ಲ, ಮಾಹಿತಿ ಅಂದ್ರೆ ನಾವು ಫೋನಲ್ಲೇ ಕೊಡ್ತಿರ್ತೀವಿ. ನಾವು ಬರ್ಬೇಕು ಸರ್, ನಾವು ನೋಡ್ಬೇಕಂದ್ರಲ್ಲ, ಬರ್ರಿ ಅಂತ ಹೇಳೋದು ಅಲ್ವಾ. ಮತ್ತೆ ನಾವು ಈಗ ತುಂಬಾ ಫ್ರೆಂಡ್ ಸರ್ಕಲ್ ಇದ್ರು, ಸ್ವಲ್ಪ ಎಲ್ಲ ಕಮ್ಮಿ ಮಾಡ್ಬಿಟ್ಟಿನಿ. ಈಗ ನಾವು ಆ ಕಡೆ ಎಲ್ಲ ಹೋಗ್ಬಿಟ್ರೆ, ಉಡುಪಿ, ಮಂಗಳೂರು, ಕಾರವಾರ, ಈ ಕಡೆ ಕುಂದಾಪುರ ಎಲ್ಲ ಹೋದ್ರೆ, ಈ ಕಡೆ ಬೆಂಗಳೂರಾಗಲ್ಲ
ಜಾಸ್ತಿ ಆಗುತ್ತೆ. ಈಗ ಅದಕ್ಕೆ ಇದು ನಾನು ಇಲ್ಲಿ ಇಟ್ಕೊಂಡ್ಬಿಟ್ಟಿನ, ಇಲ್ಲಿ ನಾನಿಲ್ಲ ಅಂದ್ರೆ ನೀರ್ ಬಿಡ್ಬೇಕಲ್ಲ ಅವಕ್ಕೆ. ಅದೇ ಎಲ್ಲ ಅಕಸ್ಮಿಕ್ ಯಾವ್ದಾನ ಫಂಕ್ಷನ್ ಗಿಂಕ್ಷನ್ ಇತ್ತಪ್ಪ ಅಂದ್ರೂ ಹಾ. ಬೆಳಿಗ್ಗೆ ಹೋದ್ರೆ ತಿರುಗಿನ ಬಂದ್ಬಿಡ್ಬೇಕು. ಒಂದಿನ ಮಾತ್ರ ಅದಕ್ಕೆ ರಿಯಾಯಿತಿ ಹಂಗೇನು ಇದ್ರೆ. ಮೇಂಟೆನೆನ್ಸ್ ಮಾತ್ರ ಮಾಡ್ತಾನೆ. ಮೇಂಟೆನೆನ್ಸ್ ಅದೇ ಹಿಂಗೆ ನಾನು ಮಾಡ್ತಾ ಇದ್ದೀನಿ. ಸ್ವಲ್ಪ ಇದೆಲ್ಲ ಪ್ರೂನಿಂಗ್ ಮಾಡಿಸ್ಬೇಕು. ಅಲ್ಲಿ ಸ್ವಲ್ಪ ಬಾಳೆ ಅದೆಲ್ಲ ಹಾಕಿದ್ದೆ, ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿದೆ. ಅದರಿಂದ ಅಲ್ಲಿ ನೋಡ್ತೀನಿ. ಅಲ್ಲಿ ಈಗ ಇದೇ ಟೈಮ್ಗೆ ಅದನ್ನು ಮಾಡಿಬಿಟ್ಟು ಅಲ್ಲೇನು ಕ್ಯಾಶ್ಯೂ ಹಾಕ್ಬೇಕಂತ ಮಾಡಿದೆ. 5 ಎಕರೆಗೆ 2 ಎಕರೆಗೆ ಹಾಕಿದ್ದೆ. ಅಷ್ಟಾಕ ಒಂದು 2 ಎಕರೆದು ಇರಿಗೇಷನ್ ತಮ್ಮನ್ ಪ್ಲಾಟಿಂದ ಕೊಟ್ಟಿದ್ದೆ. ಅಷ್ಟಾಕ ಒಳ್ಳೇದಾಗ್ಲಿಲ್ಲ. ಅದು ವೆರೈಟಿನೂ ಉಳ್ಳಾಲ ವೆರೈಟಿ ಹಾಕಿದ್ದೆ. ಸ್ವಲ್ಪ ಬೀಜನು ಸೈಜ್. ಇದ್ರಲ್ಲಿ ವೆರೈಟಿಗಳು ಯಾವ ತರ ಬರ್ತಾವ ಅಂಕಲ್? ಇದ್ರಲ್ಲಿ ಬಾದಾಮಿ ಗಿಡದಲ್ಲಿ ವೆರೈಟಿಗಳು ಯಾವ ತರ? ಗೋಡಂಬಿ ಗಿಡದಲ್ಲಿ. ಗೋಡಂಬಿ ಗಿಡದ ಇದರಲ್ಲಿ ವೆಂಗುರ್ಲ 4, ವೆಂಗುರ್ಲ 7, ಉಳ್ಳಾಲ 1, ಉಳ್ಳಾಲ 2, ಉಳ್ಳಾಲ 3, ಆಮೇಲಿಂದ ಸುಮಾರು ವೆರೈಟಿ ಇದಾವೆ. ಇದ್ರಾಗೆಲ್ಲ ಈ ಕ್ಯಾಶ್ಯೂಯಲ್ಲಿ ಹೊಸ ರಿಸರ್ಚ್ನಾಗೆಲ್ಲ ಕಂಡು ಹಿಡಿತಾರೆ. ಮೊದಲೆಲ್ಲ ನಮ್ದಲ್ಲಿ ಕುಂದಾಪುರದ ನಮ್ದು ಆರ್ಚರ್ಡ್ ಇತ್ತು, ಇದೇ ತರ ಮಾಡಿದ್ದೆ. ಅಲ್ಲಿ ಹೆಚ್ಚು ಕಮ್ಮಿ 40 ವೆರೈಟಿ ಇಟ್ಟಲ್ಲಿ. ಪೂರ ಒಂದು ಸಸಿ ಎಷ್ಟು ರೇಟ್ ಬೀಳುತ್ತೆ ಅಂಕಲ್ ಇದು? 35 ರೂಪಾಯಿ. 35 ರೂಪಾಯಿ. ಇನ್ನು ಜಾಸ್ತಿನೇ ಆಗ್ಬೋದಾ? ಇಲ್ಲ ಜಾಸ್ತಿ ಏನಾಗಲ್ಲ, ಕಮ್ಮಿನೇ ಕೊಡ್ತಾರೆ. ತೀರಾ ಎಲ್ಲ ದೂರ ಹೋದ್ರಿಗೆ ಒಂದು 5 ರೂಪಾಯಿ ಕಮ್ಮಿ ಮಾಡ್ಕೊಡ್ತಾರೆ. ತೀರಾ ನಮ್ಮ ಹುಡುಗನ ನರ್ಸರಿ ಎಲ್ಲ ಐತಲ್ಲ, ತೀರಾ ಅವ್ನಿಗೆ ಫೋನ್ ಮಾಡಿ ಹೇಳಿದ್ರೆ ತೀರಾ ಅದೇ 35 ರೂಪಾಯಿ 30 ರೂಪಾಯಿ ಕೊಡ್ತಾನೆ. ಸೊ ಬಾಳೆ ಗಿಡ ತಗೊಂಡ್ರೆ 30 ಆಗ್ತಾನೆ. ಕಮ್ಮಿ ಗಿಡ ತಗೊಂಡ್ರೆ ಏನೋ ಒಟ್ಟು. ಅದೇ ನಾನು ಈ ಗ್ರಾಸ್ ಫೀಲ್ಡ್ ಹಾಕಿದ್ರೆ ಜಮ್ನಿ ಹಣ್ಣು ಒಳ್ಳೆ ಹಣ್ಣು ತಿಂತಿದ್ದೆ. ಈ ಸೀಲಿಂಗ್ಸ್ ನಮ್ಮ ಮಗಳು ಹಣ್ಣು ತಿಂದು ಗಿಡ ಹಾಕಿತ್ತು, ಬೆಳೆಸಿತ್ತು. ಒಂದು 2 ಗಿಡ ಹಾಕಿದ್ದೆ ಅಲ್ಲಿ. ನಾವು ಚೆನ್ನಾಗಿ ಬಂದ್ವಿ. ಇವೆಲ್ಲ ಮಾವಿನ ಹಣ್ಣು ಭಾರಿ ಟೇಸ್ಟ್, ಒಂದ್ಕಿಂತ ಒಂದು. ಅದೆಲ್ಲ ಇವೆಲ್ಲ ಫ್ರೆಂಡ್ಸ್ ಒಂದು 25 ಗಿಡ ಕೊಟ್ಟಿದ್ದೀವಿ ಸರ್. ತೆಂಗಿನ ಗಿಡ. ಇಲ್ಲಿ ಬಂದ್ರೆ ಅವ್ರನ್ನ ಮರ ನೋಡಿದ್ರೆ ಅವ್ರ ಫ್ರೆಂಡ್ಸು ನೆನಪಾಗ್ತಾರೆ. ತೀರ್ಥಹಳ್ಳಿ ಫ್ರೆಂಡ್ ಕೊಟ್ಟಿದ್ರು, ಅಲ್ಲಿ ಬೈಂದೂರ ಫ್ರೆಂಡ್ ಕೊಟ್ಟಿದ್ರು. ಅವೆಲ್ಲ ಅವ್ರು ಕೊಟ್ಟವೆ ನೋಡಿ. 3 ವರ್ಷಕ್ಕೆ ನಾವು ಇವೆಲ್ಲ ನೋಡಿ ಕಂಪ್ಲೀಟ್ ಎಲ್ಲ ಫಲಕ್ಕೆ ಬಂದು ತೆಂಗಿನ ಗಿಡ. ಏನೋ 2 ವರ್ಷ ದಿನ